ಇಡೀ ರಾಜ್ಯದಲ್ಲಿ ರಾಜಕಾರಣದ ಶಕ್ತಿ ಕೇಂದ್ರ ಅಂದ್ರೆ ಅದು ದೊಡ್ಡಗೌಡರು ಮನೆ ಅನ್ನುವಂಥದ್ದು. ಎಷ್ಟೋ ಜನರನ್ನ ಗೆಲ್ಸಿದಿರಿ, ಎಷ್ಟೋ ಜನರನ್ನ ನಿಲ್ಸಿದಿರಿ, ಬೆಳೆಸಿದಿರಿ. ಇಷ್ಟೆಲ್ಲ ಮಾಡಿದ ನಿಮ್ಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಎಲ್ಲ ಒಂದ್ ಕಡೆ ನಿಖಿಲ್ಗೆ ಇದುವರೆಗೂ ಕೂಡ ರಾಜಕೀಯ ನೆಲೆ ಆಗ್ಲಿಲ್ಲ ಅನ್ನುವಂಥ ಬೇಸರ ಏನಾಗಿದೆ? ನನಗೇನದು ಬೇಸರ ಇಲ್ಲ. ನನಗೆ ವಿಶ್ವಾಸ ಇದೆ ಅವನ ಸ್ವಂತ ದುಡಿಮೆಯ ಮೇಲೆ ನಾಡಿನ ಜನತೆ ಆಶೀರ್ವಾದ ಪಡಿತಾರೆ, ಜನರ ಆಶೀರ್ವಾದ ಸಿಗುತ್ತೆ. ನಿಖಿಲ್ ಅದನ್ನೇ ಬಯಸ್ತಾ ಇದಾರೆ ಹಾಗಾದ್ರೆ. ಅವನ ದುಡಿಮೆ ಮೇಲೆನೆ ಅವನ ಶಕ್ತಿ ಬೆಳೆಸ್ಕೊತಾನೆ. ನಾವೇನು ಅವನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಾವು ಅವನಿಗೋಸ್ಕರವಾಗಿ ಇವತ್ತು ನನ್ನ ಪಕ್ಷದ ಸಂಘಟನೆ ಬಿಟ್ಟು ಮಾಡೋದಾಗಿದ್ರೆ ಅವ್ನು ಗೆಲ್ಲಿಸ್ಕೊಳ್ಳೋದು ನನಗೇನು ಕಷ್ಟ ಇರಲಿಲ್ಲ. ನಾನು ಆ ರೀತಿ ಸ್ವಾರ್ಥಿ ಆಗಿದ್ದರೆ ನನ್ನ ಮಗ ಮುಖ್ಯ ಅಂತ ಹೇಳಿ ನಾನು ಆಕ್ಚುಲಿ ರಾಮನಗರಕ್ಕೆ ನಾನು ಒಂದು 2 ದಿವಸ ಹೋಗಿದ್ರಾಗಿತ್ತು. ನಾನು ಇಡೀ ರಾಜ್ಯ ನನ್ನ ಪಕ್ಷ ಗೆಲ್ಲಿಸಬೇಕು ಅಂತ ಹೋದೆ. ನನ್ನ ಮಗನ ಚುನಾವಣೆ ನಂಗೆ ಸ್ವಾರ್ಥದಲ್ಲಿ ಬೇರೆ ಕಾರ್ಯಕರ್ತ ಬಲಿಪಶು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಕೆಲಸ ಮಾಡಿದೆ ಅವರು ಹೋಗಿ. ನಾನು 2 ದಿನ ಅಲ್ಲಿ ಇದ್ದಿದ್ರೆ ರಾಮನಗರದಲ್ಲಿ ನಿಖಿಲ್ ಯಾವುದೇ ಕಾರಣಕ್ಕೂ ಸೋಲ್ತಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದ್ರಿಂದ ಅವರ ಕರ್ಮಭೂಮಿ ರಾಮನಗರದಲ್ಲಿ ತಮ್ಮ ನೆಲೆಯನ್ನ ಕಳೆದುಕೊಳ್ತಾರೆ. ಏನೂ ಆಗಲ್ಲ, ಇನ್ನೂ ಸುಭದ್ರವಾಗಿರುತ್ತೆ. ರಾಮನಗರದಲ್ಲಿ ಈ ಒಂದು ಗ್ರಾಮಾಂತರ ಚುನಾವಣೆ ಏನಿದೆ ಲೋಕಸಭೆಗೆ, ಅಲ್ಲಿಂದಲೇ ಮುಂದಕ್ಕೆ ಆ ಕ್ಷೇತ್ರ ಇನ್ನೂ ಭರಾಟೆಯಾಗಿ ಜನತೆಲ್ಲ ಬೆಳೀತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ.